ಈಗಾಗಲೇ ಸಿದ್ದರಾಮಯ್ಯ ಸೂಚನೆ ಅವರು ಕೊಟ್ಟಿದ್ದಾರೆ ರಾಜೀನಾಮೆ ನೀಡುವಂತೆ, ಸಚಿವರಿಗೆ ಏನು ಹೇಳ್ತಾರೆ? ನೋಡ್ರಿ, ಏನು ಸೂಚನೆ ಕೊಟ್ಟಿದ್ದಾರೋ ನಮಗಂತೂ ಗೊತ್ತಿಲ್ಲ. ಆದರೆ ಇಂಥ ದೊಡ್ಡ ಅವ್ಯವಹಾರ ನಡೆದಿದೆ ಇವತ್ತು ರಾಜ್ಯದಲ್ಲಿ. ಹಾಗಾಗಿ ತತ್ಕ್ಷಣ ರಾಜೀನಾಮೆ ಪಡೆದುಕೊಳ್ಬೇಕು ಮಂತ್ರಿಗಳದು ಅಂತೇಳಿ ಕಳೆದ 2 ವಾರದಿಂದ ನಾವು ಹೇಳ್ತಾನೆ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ನಾವಿವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಶಾಸಕರು ಇವತ್ತು ವಿಧಾನಸೌಧದಿಂದ ರಾಜ್ಯಪಾಲರು ನಡ್ಕೊಂಡು ಹೋಗ್ತೇವೆ, ರಾಜ್ಯಪಾಲರನ್ನು ಭೇಟಿ ಮಾಡ್ತೇವೆ. ತತ್ಕ್ಷಣ ಸರ್ಕಾರಕ್ಕೆ ಬುದ್ಧಿ ಹೇಳಿ ತತ್ಕ್ಷಣ ಮಂತ್ರಿಗಳ ಸಚಿವ ರಾಜೀನಾಮೆ ಪಡೆದುಕೊಳ್ಬೇಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಾವು. ಸರ್, ಇನ್ ಕೇಸ್ ರಾಜೀನಾಮೆ ಕೊಟ್ಟಿರಲಿಲ್ಲ ಅಂದರೆ ಮುಂದಿನ ನಡೆ ಏನಾಗುತ್ತೆ? ಕೊಡಲೇಬೇಕಾಗ್ತದೆ. ಇಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟವನ್ನು ಮಾಡೋರಿದ್ದೇವೆ. ಇವತ್ತೆಲ್ಲ ನಮ್ಮೆಲ್ಲ ಪಕ್ಷದ ಮುಖಂಡಕ್ಕೂ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೇವೆ. ಆದರೆ ಒಂದಂತೂ ಸ್ಪಷ್ಟ, ಇಷ್ಟು ದೊಡ್ಡ ಅವ್ಯವಹಾರ ಆದಾಗ ನಾಚಿಕೆಗೇಡಿನ ಸಂಗತಿ. ಇವತ್ತು ಇನ್ನೂ ಕೂಡ ಮಂತ್ರಿಗಳು ಇವತ್ತು ಮುಂದುವರೆದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅದು ತಲೆ ತಗ್ಸ್ತಕ್ಕಂಥ ಸಂಗತಿ. ಏನಾದ್ರು ಸರ್ಕಾರಕ್ಕೆ ಗೌರವ ಇದ್ದರೆ ತತ್ಕ್ಷಣ ಸಚಿವರ ರಾಜೀನಾಮೆಯನ್ನು ತತ್ಕ್ಷಣ ತೆಗೆದುಕೊಳ್ಬೇಕು, ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳ್ತಾ ಇರುವಂಥದ್ದು. ತಕ್ಷಣ ಈಗಾಗಲೇ ರಾಜೀನಾಮೆಯನ್ನು ಕೊಡಬೇಕು. ಇನ್ ಕೇಸ್ ಏನಾದರೂ ರಾಜೀನಾಮೆ ಕೊಡದೆ ಹೋದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ, ಇಡೀ ರಾಜ್ಯಾದ್ಯಂತ ದೊಡ್ಡ ಹೋರಾಟವನ್ನೇ ಮಾಡ್ತೀವಿ ಅಂತ ಈಗಾಗಲೇ ಬಿ.ವೈ. ವಿಜೇಂದ್ರ ಅವರು ಇಂಥವನ್ನು ಹೇಳಿಕೆಯನ್ನು ಕೊಟ್ಟಿರುವಂಥ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಪರಿಶಿಷ್ಟ ಪಂಗಡಗಳ ಜನಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು 18 ಒಂದು ಅಕೌಂಟ್ಗಳನ್ನು ಓಪನ್ ಮಾಡಿ ಹೈದ್ರಾಬಾದಲ್ಲಿ ಇವತ್ತು 100 ಕೋಟಿಗೂ ಹೆಚ್ಚು ಹಣವನ್ನು ಇವತ್ತು ಅಲ್ಲಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಣ ಎಲ್ಲ ಒಂದು ಕಡೆ ಉಪಯೋಗಿಸಿದ್ದಾರೆ ಅನ್ನುವ ಗುಮಾನಿನೂ ಕೂಡ ಕಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ದಿನಗಳಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸಚಿವರ ರಾಜೀನಾಮೆಯನ್ನು ಪಡೆದುಕೊಳ್ಳಬೇಕು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾಗೇಂದ್ರ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು. ತತ್ಕ್ಷಣ ಸಿಬಿಐಗೆ ತನಿಖೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು ಸಹ ಮಂತ್ರಿಗಳ ರಾಜೀನಾಮೆನೂ ಕೂಡ ತೆಗೆದುಕೊಂಡಿಲ್ಲ. ಜೊತೆಲಿ ಆಲ್ರೆಡಿ FIR ರಿಜಿಸ್ಟರ್ ಮಾಡಿದ್ದಾರೆ. ಬೇಸ್ಡ್ ಆನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲೆಟರ್ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ. ಅವರಿಗೆ ತತ್ಕ್ಷಣ ಇದನ್ನ ಹ್ಯಾಂಡ್ ಓವರ್ ಮಾಡಬೇಕು ಸಿಬಿಐ ಇನ್ವೆಸ್ಟಿಗೇಷನ್. ಸಿಎಂ ಮೌನ ವಹಿಸಿರೋದ್ರಿಂದ ಅಂದ್ರೆ ಏನು ಸರ್, ಒಂದಷ್ಟು ಅನುಮಾನ ಕಾಡ್ತಾ ಇದೆಯಾ? ಹೈಕಮಾಂಡ್ಗೆ ಹಣ ಹೋಗಿದೆಯಾ ಅಥವಾ ಸಿಎಂಗೆ ಹಣ ಹೋಗಿದೆ ಅಂತ ಅನುಮಾನ ಕಾಡ್ತಾ ಇವತ್ತು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಹಣಕಾಸಿನ ಖಾತೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಹತ್ರ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೇನೆ ಸಚಿವರು ಅಥವಾ ಕೆಲವು ಅಧಿಕಾರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬಾರದೇನೆ 100 ಕೋಟಿ ಇವತ್ತು ಮತ್ತೊಂದು ರಾಜ್ಯಕ್ಕೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯನಾ? ಹೇಗೆ ಸಾಧ್ಯ ಆಯಿತು? ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿದ್ದಾಗ ಇಷ್ಟು ದೊಡ್ಡ ಹಗರಣ ನಿಮ್ಮ ಗಮನಕ್ಕೆ ಬರದೆ ಆಯ್ತು. ಹಾಗಾದ್ರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿದೆ. ನಾಗೇಂದ್ರ ರಾಜೀನಾಮೆ ಕೊಟ್ಟರು ಕೂಡ ಮುಂದೆ ಮುಖ್ಯಮಂತ್ರಿ ರಾಜೀನಾಮೆ ಅಥವಾ ಮತ್ತೆ ಮುಂದೆ ಹೋರಾಟ ಮುಂದುವರಿತದ? ನೋಡಿ, ಸಿಬಿಐ ತನಿಖೆ ಹೋದ್ರೆ ಇದು ಯಾರು ಬುಡಕ್ಬೇಕಾರೋ ಬರ್ತದೆ ಇದು. ಹಾಗಾಗಿ ನಾವು ಸಿಬಿಐ ತನಿಖೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಬುಡಕ್ ಬರುತ್ತಾ? ನಿಶ್ಚಿತವಾಗಿ ಬರ್ತದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದೇ ತಿಂಗಳಲ್ಲಿ ಇವತ್ತು 180 ಕೋಟಿಗೂ ಹೆಚ್ಚು ರೂಪಾಯಿಯಲ್ಲಿ ಟ್ರಾನ್ಸ್ಫರ್ ಮಾಡಿ ಡ್ರಾ ಆಗಿದೆ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಗೆ ಬಳಸಿರ್ತಕ್ಕಂಥದ್ದು ಇವರು. ರಾಜಭವನ ದೂರ ಆಯ್ತು. ಮುಂದೆ ನೆಕ್ಸ್ಟ್ ಏನು ಹೋರಾಟ ವಿಜೇಂದ್ರ ಅವರು? ಮುಂದಿನ ಇವತ್ತೆಲ್ಲ ನಮ್ಮ ಮುಖಂಡರು ಚರ್ಚೆ ಮಾಡ್ತೇವೆ. ತತ್ಕ್ಷಣ ಮುಂದಿನ ವಾರದಲ್ಲೇ ಗಾಂಧಿ ಪ್ರತಿಮೆ ಮುಂದೆ ನಮ್ಮೆಲ್ಲ ಶಾಸಕ ಮಿತ್ರಕ್ಕೂ ಸತ್ಯಾಗ್ರಹ ಮಾಡ್ತೇವೆ. ಅದಾದ ನಂತರ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಉಗ್ರ ಹೋರಾಟವನ್ನು ನಾವು ಮಾಡೋರಿದ್ದೇವೆ. ಇದು ವಿಜೇಂದ್ರ ಮಾತು ಘೋಷಣೆ ಮಾಡಿರುವಂಥದ್ದು. ಮುಖ್ಯಮಂತ್ರಿಗಳ ರಾಜೀನಾಮೆ ಜೊತೆಗೆ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಕೂಡ ಇಡೀ ಸರ್ಕಾರ ಇದಕ್ಕೆ ಹೊಣೆ ಆಗಬೇಕಾಗುತ್ತೆ, ಸಿಬಿಐ ಕೊಡಬೇಕಂತ ಆಗ್ರಹಿಸಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು, ಘೋಷಣೆಯನ್ನು ಮಾಡಿರುವಂಥದ್ದು.